ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಾ, ನಮ್ಮ ಸಿನಿಮಾ ಮತ್ತು ನನ್ನನ್ನು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೇಳ್ಕೊಳ್ತೀನಿ, ಇದೇ ಥರ ನೀವು ಮುಂದೆನೂ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ. ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಅವರು, ನಮ್ಮಮ್ಮ ಫಸ್ಟು ಇಂಡಸ್ಟ್ರಿ ಎಂಟ್ರ್ ಮಾಡಿದ್ವಾಗ ಅವ್ರನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಹಾಗೆ ನಮ್ಮ ಅಕ್ಕನೂ 2002 ಎಂಟ್ರ್ ಆಗಿದ್ವಾಗ ಅವ್ರನ್ನ ಥ್ರೂಔಟ್ ಹರ್ ಕೆರಿಯರ್ ಇವತ್ತುವರೆಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಾನು ಅದು ಒಂದೇ ಕೇಳ್ಕೊಳ್ಳೋದು ನಿಮ್ಮಿಂದ, ದಯವಿಟ್ಟು ನನ್ನನ್ನು ಅದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ನಾನು ನನ್ನ ಕಡೆಯಿಂದ ಏನು ಎಫರ್ಟ್ ಹಾಕ್ಬೇಕು ಅದು ಹಾಕೇ ಹಾಕ್ತೀನಿ. ಮತ್ತು ನಮ್ಮ ಸಿನಿಮಾದು ಕತೆ ತುಂಬ ಅದ್ಭುತವಾಗಿ ಬಂದಿದೆ. ನನ್ನ ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಆಗಿದೆ. ಒಂದು ಫಸ್ಟ್ ಮೂವಿಗೆ 100% ನನ್ನ ಕಡೆಯಿಂದ ಏನು ಮಾಡಬೇಕು 100 ಅಲ್ಲ 200% ಎಕ್ಸ್ಟ್ರೀಮ್ ಎಫರ್ಟ್ ಹಾಕೇ ಹಾಕ್ತೀನಿ. ಅಮೇಝಿಂಗ್ ಆಗೋದಕ್ಕೆ ಮಾಡೇ ಮಾಡ್ತೀನಿ. ನಾನು ಮಾಡಿಲ್ಲ ಅಂದರೂ ಇವ್ರು ತೆಗ್ಸ್ತಾರೆ ಕೆಲಸ. ಆ ನಂಬಿಕೆ ನನ್ನ ಮೇಲೆ ನನಗಂತೂ ಇದೆ. ನೋಡಿದ್ದೀನಿ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ವಿಲನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಸೊ ನೋಡಿದ್ದೀನಿ ಅವರು ಹೆಂಗೆ ಕೆಲಸ ತೆಗಿಸ್ತಾರಂತ. ಸೊ 100% ಚೆನ್ನಾಗಿ ಮಾಡೇ ಮಾಡ್ತೀವಿ. ಸೊ ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ ಅಂತ ಒಂದು ನಂಬಿಕೆ ಇದೆ. ಆ್ಯಂಡ್ ಅಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಅಮ್ಮ ಅಪ್ಪ ಇಲ್ಲೇ ಇದ್ದಾರೆ ಎಲ್ಲೋ. ವಿತೌಟ್ ದೆಮ್ ನಥಿಂಗ್ ಇಸ್ ಪಾಸಿಬಲ್. ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಡ್ಯಾಡಿ. ಆ್ಯಂಡ್ ಪ್ರೇಮ್ ಅಂಕಲ್, ಯಾ ನಮ್ಮ ಭಾವ ಪ್ರೇಮ್ ಅಂಕಲ್. ನಾನು ತುಂಬ ಚಿಕ್ಕವನಿದೆ. ನಮ್ಮ ಅಕ್ಕ ಮದುವೆ ಆಗಿದ್ವಾಗ ಅವಾಗಿಂದ ಅಂಕಲ್ ಹೇಳ್ಕೊಂಬಂದೀನಿ. ಏನು ಮಾಡಲಿ, ಇವತ್ತವರೆಗೂ ಅಂಕಲ್ ಹೇಳೋದು ನಾನು. ಸೊ ನಮ್ಮ ಅಕ್ಕ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ನನ್ನ ಲೈಫಲ್ಲಿ ಒಂದು ಪಿಲ್ಲರ್ ಇದ್ದಂಗೆ. ಮೇಡ್ ಬಿ ಮೈ ಲೈಫ್, ನನ್ನ ಪರ್ಸ್ನಲ್ ಲೈಫ್ ಇದ್ದರೂ ಅಷ್ಟೇ, ಇಲ್ಲಾದರೆ ಜನರಲ್ ಆಗಿ ಎನಿಥಿಂಗ್. ಇವಾಗ ಈ ಪಿಕ್ಚರ್ ಇದ್ದರೆ ಒಂದು ಸ್ಕ್ರಿಪ್ಟ್ ವರ್ಕ್ ಇರಲಿ, ಎಷ್ಟು ಇನ್ವಾಲ್ವ್ ಆಗಿದ್ರು, ಒಂದು ಮೇಕಪ್ ಇರಲಿ, ಅವ್ರು ಹೇಳಿದ್ದೇ ಆಗ್ತಿರೋದು. ಅದು ಹೆಂಗೋ ಬಿಡಿ, ಎಲ್ಲ ಅವ್ರು ಹೇಳಿದ್ದೇ ಆಗೋದು. ಬಟ್ ನಾನು ಹೇಳ್ತಾ ಇರೋದು ನನ್ನ ಫೇವ್ರೆಟ್ ಡೈರೆಕ್ಟ್ರು ಅವರು. ಸಾರಿ ಅವರು ಓಕೆ ಪ್ರೇಮ್ ಸರ್ ಅವರಂತೂ ನಂದು ಮೋಸ್ಟ್ ಫೇವ್ರೆಟ್ ಡೈರೆಕ್ಟ್ರು. ಆ್ಯಂಡ್ ಅವ್ರು ಮಾಡೋದೆಲ್ಲ ದೊಡ್ಡ ಪಿಕ್ಚರು. ಅದರಲ್ಲಿ ಅವರು ಟೈಮ್ ತೊಗೊಂಡು ನನಗೋಸ್ಕರ ಒಂದು ಅವಕಾಶ ಕೊಟ್ಬಿಟ್ಟು ಒಂದು ಪಿಕ್ಚರ್ ಮಾಡ್ತಿರೋದ್ರೆ ಅದು ಗ್ರೇಟು. ಸೊ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ವೇಸ್ಟು. ಬಟ್ ಥ್ಯಾಂಕ್ ಯು ಸೊ ಮಚ್.